ದಿನೇಶ್ ಕಲಬುರಗಿಯ ಜಿಲ್ಲೆಯ ಪುಟ್ಟ ಹಳ್ಳಿಯೊಂದರ ಕಡು ಬಡತನದ ಕುಟುಂಬದ ಹುಡುಗ. ಅವನ ತಂದೆ ಕೂಲಿ ಕಾರ್ಮಿಕ, ತಾಯಿ ಹೊಲದಲ್ಲಿ ಕಳೆ ಕೀಳುವ ಕೆಲಸ ಮಾಡಿಕೊಂಡು ಬದುಕು ಸಾಗಿಸುತ್ತಿದ್ದರು. ಇಡೀ ಹಳ್ಳಿಯಲ್ಲಿ ದಿನೇಶನ ಬುದ್ಧಿವಂತಿಕೆಗೆ ಸರಿಸಾಟಿಯಾದವರು ಇರಲಿಲ್ಲ. ತರಗತಿಯಲ್ಲಿ ಗಣಿತ, ವಿಜ್ಞಾನ ವಿಷಯಗಳಲ್ಲಿ ಅವನ ಹಿಡಿತ ಅಸಾಧಾರಣವಾಗಿತ್ತು. ಆದರೆ ಅವನ ಕುಟುಂಬದ ಪರಿಸ್ಥಿತಿ ಅವನ ಕನಸುಗಳಿಗೆ ಕಡಿವಾಣ ಹಾಕುತ್ತಿತ್ತು. ದೊಡ್ಡ ಕಾಲೇಜಿಗೆ ಹೋಗುವುದು, ಇಂಜಿನಿಯರ್ ಆಗುವುದು ಅವನ ಬಹುದೊಡ್ಡ ಕನಸಾಗಿತ್ತು. ಪ್ರತಿದಿನ ಹೊಲದಲ್ಲಿ ಕೆಲಸ ಮುಗಿಸಿ ಬಂದ ನಂತರ ದೇವಸ್ಥಾನದ ಕಲ್ಲಿನ ಮೆಟ್ಟಲುಗಳ ಮೇಲೆ ಕುಳಿತು ಗಂಟೆಗಟ್ಟಲೆ ಓದುತ್ತಿದ್ದ. ಕಂದೀಲು ದೀಪದ ಮಂದ ಬೆಳಕಿನಲ್ಲಿ ದಿನೇಶನ ಕನಸುಗಳು ಇನ್ನಷ್ಟು ಪ್ರಜ್ವಲಿಸುತ್ತಿದ್ದವು. ಒಂದು ದಿನ ದಿನಪತ್ರಿಕೆಯಲ್ಲಿ ಒಂದು ದೊಡ್ಡ ಸುದ್ದಿ ದಿನೇಶನ ಕಣ್ಣಿಗೆ ಬಿತ್ತು. ದೇಶದ ಪರಿಷ್ಠಿತ ಇಂಜಿನಿಯರಿಂಗ್ ಕಾಲೇಜೊಂದು ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ವಿದ್ಯಾರ್ಥಿ ವೇತನ ನೀಡುತ್ತಿತ್ತು. ಆದರೆ ಅದಕ್ಕೆ ಒಂದು ಷರತ್ತಿತ್ತು. ರಾಜ್ಯ ಮಟ್ಟದ ವಿಜ್ಞಾನಿ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ ಅಗ್ರಸ್ಥಾನ ಗಳಿಸಬೇಕು. ಈ ಪರೀಕ್ಷೆ ಎಂದಿಗೂ ಸುಲಭವಾಗಿರಲಿಲ್ಲ. ಅಲ್ಲಿ ದಿನೇಶ್ನಂತಹ ಅನೇಕ ಬುದ್ಧಿವಂತ ವಿದ್ಯಾರ್ಥಿಗಳು ಸ್ಪರ್ಧಿಸಬೇಕಿತ್ತು. ಆದರೆ ತನ್ನ ಜೀವನದ ಕನಸು ನನಸಾಗುವ ಮೊದಲ ಅವಕಾಶ ಇದೆ ಎಂದು ಅರಿತ ದಿನೇಶ್ ಪರೀಕ್ಷೆಗೆ ತಯಾರಿಯನ್ನು ಪ್ರಾರಂಭಿಸಿದ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು, ಗ್ರಂಥಾಲಯದ ಪುಸ್ತಕಗಳನ್ನು, ಶಿಕ್ಷಕರ ಮಾರ್ಗದರ್ಶನವನ್ನು ಪಡೆದು ಅಹರ್ನಿಶಿ ಶ್ರಮಿಸಿದ. ಪರೀಕ್ಷೆಯ ದಿನ ಅವನ ಕೈಗಳು ನಡುಗುತ್ತಿದ್ದವು. ಆದರೆ ಅವನ ಮನಸ್ಸು ಮಾತ್ರ ದೃಢವಾಗಿತ್ತು. ಫಲಿತಾಂಶ ಪ್ರಕಟವಾದಾಗ ಇಡೀ ಹಳ್ಳಿಯ ದಿನೇಶನ ಹೆಸರನ್ನು ಕೂಗಿತು. ಅವನು ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ. ದಿನೇಶನ ಕನಸುಗಳು ಜೀವ ತಳೆದು ನಿಂತಿದ್ದವು. ಮುಂಬೈನಂತಹ ಮಹಾನಗರಕ್ಕೆ ಹೋಗುವ ಹೈಟೆಕ್ ಕಾಲೇಜಿನಲ್ಲಿ ಓದುವ ದಿನ ಹತ್ತಿರವಾಗಿತ್ತು. ಆದರೆ ಇದೆಲ್ಲ ಅವನಿಗೆ ಹೊಸ ಪ್ರಪಂಚವಾಗಿತ್ತು. ಆ ಮಹಾನಗರದ ಭರಾಟೆ, ಐಷಾರಾಮಿ ಜೀವನ ಶೈಲಿ ಅವನನ್ನು ಬೆಚ್ಚಿ ಬೀಳಿಸಿತು. ಅವನಿಗೆ ಇನ್ನೂ ತಿಳಿದಿರಲಿಲ್ಲ ಆ ಹೊಸ ಪ್ರಪಂಚದಲ್ಲಿ ಅವನಿಗೆ ಇನ್ನಷ್ಟು ಸವಾಲುಗಳು ಕಾದಿವೆ ಎಂದು. ಅದಕ್ಕಿಂತಲೂ ಮುಖ್ಯವಾಗಿ ಈ ಹೊಸ ಬದುಕು ಅವನೊಂದು ಅನಿರೀಕ್ಷಿತ ಹೃದಯವನ್ನು ನಡುಗಿಸುವ ಘಟನೆಯತ್ತ ಕೊಂಡೊಯ್ಯುತ್ತದೆ ಎಂದು. ಮುಂಬೈ ಮಹಾನಗರದ ಕಾಂಕ್ರೀಟ್ ಕಾಡು ದಿನೇಶ್ನನ್ನು ಸ್ವಾಗತಿಸಿತು. ಎತ್ತರದ ಕಟ್ಟಡಗಳು, ದುಬಾರಿ ಕಾರುಗಳು, ರಶ್ ಫ್ಯಾಷನ್ ಬಟ್ಟೆಗಳನ್ನು ಧರಿಸಿದ ಜನರು, ಎಲ್ಲವೂ ಅವನಿಗೆ ಹೊಸದಾಗಿತ್ತು. ಕಾಲೇಜಿನ ಕ್ಯಾಂಪಸ್ಗೆ ಕಾಲಿಟ್ಟಾಗ ಅವನಿಗೆ ಎಲ್ಲಿಲ್ಲದ ಆತಂಕ. ದಿನೇಶ್ ಕೇವಲ ಹಳ್ಳಿ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿ. ಮುಂಬೈನ ಅತ್ಯಂತ ಶ್ರೀಮಂತ ಪ್ರತಿಭಾವಂತ ವಿದ್ಯಾರ್ಥಿಗಳ ನಡುವೆ ತಾನು ಸರಿಹೊಂದವನೇ ಎಂಬ ಅನುಮಾನ ಅವನನ್ನು ಕಾಡುತ್ತಿತ್ತು. ಅವನ ಉಡುಗೆ ತೊಡುಗೆ, ಮಾತುಕತೆ ಎಲ್ಲವೂ ಅಲ್ಲಿನ ವಿದ್ಯಾರ್ಥಿಗಳಿಂದ ಭಿನ್ನವಾಗಿತ್ತು. ಬೇಗನೆ ಸಹಪಾಠಿಗಳು ಅವನ ಬಡತನದ ಹಿನ್ನೆಲೆಯನ್ನು ಅರಿತು ಅವನನ್ನು ಗೇಲಿ ಮಾಡಲು ಪ್ರಾರಂಭಿಸಿದರು. ಈ ಕಾಲೇಜಿನಲ್ಲಿ ವಿದ್ಯಾ ಎಂಬ ಹುಡುಗಿ ಇದ್ದಳು. ಅವಳು ದೇಶದ ಪ್ರಖ್ಯಾತ ಉದ್ಯಮಿಯ ಮಗಳು. ಅದ್ಭುತ ಸುಂದರಿ, ತೀಕ್ಷ್ಣ ಬುದ್ಧಿವಂತೆ. ಶ್ರೀಮಂತ ಕುಟುಂಬದಿಂದ ಬಂದಿದ್ದರೂ ಅವಳಲ್ಲಿ ಯಾವುದೇ ಗರ್ವವಿರಲಿಲ್ಲ. ಆದರೆ ಅವಳ ಸುತ್ತಲೂ ಯಾವಾಗಲೂ ಶ್ರೀಮಂತ ಸ್ನೇಹಿತರ ಗುಂಪೊಂದು ಇರುತ್ತಿತ್ತು. ಈ ಸ್ನೇಹಿತರ ವಿದ್ಯಾಳ ಸ್ನೇಹವನ್ನು ತಮ್ಮ ಸಾಮಾಜಿಕ ಸ್ಥಾನಮಾನ ಹೆಚ್ಚಿಸಿಕೊಳ್ಳಲು ಬಳಸಿಕೊಳ್ಳುತ್ತಿದ್ದರು. ಈ ಗುಂಪು ದಿನೇಶ್ನನ್ನು ನೋಡಿ ನಗುತ್ತಿತ್ತು. ಹಳ್ಳಿಕಾರ್, ದಿನಕೂಲಿ ಎಂದು ಹೀಯಾಳಿಸುತ್ತಿತ್ತು. ಈ ಗೇಲಿಗಳು ದಿನೇಶನಿಗೆ ತುಂಬ ನೋವುಂಟು ಮಾಡುತ್ತಿದ್ದವು. ಅವನ ಬುದ್ಧಿ ಮತ್ತೆ ಅವನನ್ನು ಈ ಪರಿಸ್ಥಿತಿಯಿಂದ ಕಾಪಾಡಬಹುದೆಂದು ಅವನು ಭಾವಿಸಿದ್ದ. ಆದರೆ ಶ್ರೀಮಂತಿಕೆ ಆವರಣದಲ್ಲಿ ಅವನ ಪ್ರತಿಭೆ ಗೌಣವಾಗಿತ್ತು. ಒಮ್ಮೆ ಪ್ರಯೋಗಾಲಯದಲ್ಲಿ ದಿನೇಶ್ ಒಂದು ಸಂಕೀರ್ಣವಾದ ಯಂತ್ರದ ವಿನ್ಯಾಸದ ಬಗ್ಗೆ ಯೋಚಿಸುತ್ತಿದ್ದ. ಈ ವಿನ್ಯಾಸವು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯೊಂದಕ್ಕೆ ಅತ್ಯಂತ ಮುಖ್ಯವಾಗಿತ್ತು. ಅದೇ ಸಮಯದಲ್ಲಿ ವಿದ್ಯಾ, ಅವಳ ಸ್ನೇಹಿತರು ಅದೇ ಯಂತ್ರವನ್ನು ಪರಿಶೀಲಿಸುತ್ತಿದ್ದರು. ಅವಳ ಸ್ನೇಹಿತರೊಬ್ಬರು, ನೋಡು ವಿದ್ಯಾ, ಆ ಹಳ್ಳಿಕಾರ್ ಏನೋ ವಿನ್ಯಾಸ ಮಾಡುತ್ತಿದ್ದಾನೆ, ಅವನಿಗೇನು ಗೊತ್ತು, ಇದೆಲ್ಲ ಅವನ ಕೈಲಾದ ಕೆಲಸವಲ್ಲ ಎಂದು ನಕ್ಕರು. ವಿದ್ಯಾ ಅವಳ ಕಣ್ಣುಗಳಲ್ಲಿ ಒಂದು ಕ್ಷಣ ಸಿಟ್ಟು ಮತ್ತು ಸಹಾನುಭೂತಿ ಎರಡೂ ಕಂಡವು. ಆದರೆ ಅವಳು ಏನನ್ನೂ ಹೇಳಲಿಲ್ಲ, ಏಕೆಂದರೆ ಅವಳು ತನ್ನ ಸ್ನೇಹಿತರೊಂದಿಗೆ ಮುಖಾಮುಖಿಯಾಗಲು ಇಷ್ಟಪಡಲಿಲ್ಲ. ದಿನೇಶ್ ಇದನ್ನು ಗಮನಿಸಿದ ಆ ಘಟನೆ ಅವನ ಹೃದಯವನ್ನು ಮುರಿಯಿತು. ದಿನೇಶನಿಗೆ ತನ್ನ ಮನಸ್ಸಿನಲ್ಲಿ ಅನೇಕ ಭಾವನೆಗಳು ಓಡಾಡುತ್ತಿದ್ದವು. ಒಂದು ಕಡೆ ತನ್ನನ್ನು ಗೇಲಿ ಮಾಡುವವರ ಬಗ್ಗೆ ಕೋಪ, ಮತ್ತೊಂದು ಕಡೆ ಈ ಶ್ರೀಮಂತ ಜಗತ್ತಿನಲ್ಲಿ ಬದುಕಲು ಇರುವ ತೊಂದರೆಗಳ ಬಗ್ಗೆ ಅಸಹಾಯಕತೆ. ಒಂದು ದಿನ ಮನಸ್ಸಿನಲ್ಲಿ ಅದೆಷ್ಟೋ ನೋವನ್ನು ಇಟ್ಟುಕೊಂಡು ಆ ದೊಡ್ಡ ಸವಾಲನ್ನು ಎದುರಿಸಲು ನಿರ್ಧರಿಸಿದ. ಅವನು ತನ್ನ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಆ ಯಂತ್ರವನ್ನು ಪೂರ್ಣಗೊಳಿಸಲು ನಿರ್ಧರಿಸಿದ. ಈ ಯಂತ್ರವನ್ನು ಪೂರ್ಣಗೊಳಿಸುವುದರಿಂದ ಮಾತ್ರ ಅವನು ಎಲ್ಲರಿಗೂ ತಾನು ಯಾರೆಂದು ತೋರಿಸಲು ಸಾಧ್ಯವಾಗಿತ್ತು. ಈ ಪ್ರಯತ್ನದಲ್ಲಿ ಅವನಿಗೆ ಅನಿರೀಕ್ಷಿತವಾದ ಸಹಾಯ ಸಿಗಲಿದೆ ಎಂದು ತಿಳಿದಿರಲಿಲ್ಲ. ದಿನೇಶ್ ತನ್ನ ಕೋಣೆಯಲ್ಲಿ ರಾತ್ರಿ ಹಗಲು ಎನ್ನದೆ ಯಂತ್ರದ ಮೇಲೆ ಕೆಲಸ ಮಾಡುತ್ತಿದ್ದ. ಕಾಲೇಜಿನ ಗ್ರಂಥಾಲಯದ ಕೊನೆಯ ಮೂಲೆಯಲ್ಲಿ ಕುಳಿತು ಜಗತ್ತಿನ ಪ್ರಸಿದ್ಧ ವಿಜ್ಞಾನಿಗಳ ಬಗ್ಗೆ ಓದುತ್ತಿದ್ದ. ಅವನಿಗಿದ್ದ ಒಂದೇ ಗುರಿ, ವಿಜ್ಞಾನ ಒಲಿಂಪಿಯಾಡ್ನಲ್ಲಿ ಗೆಲ್ಲುವುದು. ಈ ಗೆಲುವು ತನ್ನ ಬಡತನವನ್ನು, ಅವಮಾನವನ್ನು ಅಳಿಸಿ ಹಾಕುತ್ತದೆ ಎಂದು ನಂಬಿದ್ದ. ಆದರೆ ಯಂತ್ರವನ್ನು ಪೂರ್ಣಗೊಳಿಸಲು ಅವನಿಗೆ ಹಣದ ತೊಂದರೆ ಎದುರಾಗಿತ್ತು. ಕೆಲವು ಪ್ರಮುಖ ಬಿಡಿಭಾಗಗಳು ದುಬಾರಿಯಾಗಿದ್ದವು. ಅವನಲ್ಲಿ ಅದಕ್ಕಾಗಿ ಹಣವಿರಲಿಲ್ಲ. ಅದೇ ಸಮಯದಲ್ಲಿ ವಿದ್ಯಾ ದಿನೇಶ್ನ ಕೆಲಸವನ್ನು ದೂರದಿಂದ ಗಮನಿಸುತ್ತಿದ್ದಳು. ಅವಳ ಸ್ನೇಹಿತರು ಅವನನ್ನು ಗೇಲಿ ಮಾಡಿದಾಗ ಅವಳಿಗೆ ಒಂದು ರೀತಿಯ ನೋವು ಕಾಡಿತ್ತು. ದಿನೇಶ್ನ ಪರಿಶ್ರಮ, ಅವನ ಕಣ್ಣಿನಲ್ಲಿರುವ ಕನಸು ಅವಳ ಗಮನ ಸೆಳೆದಿತ್ತು. ದಿನೇಶನಿಗೆ ಸಹಾಯ ಮಾಡಬೇಕೆಂದು ಅವಳ ಮನಸ್ಸು ಹೇಳುತ್ತಿತ್ತು. ಆದರೆ ಅವಳ ಸ್ನೇಹಿತರ ಒತ್ತಡದಿಂದ ಅವಳು ಹಿಂಜರಿಯುತ್ತಿದ್ದಳು. ಒಂದು ದಿನ ಪ್ರಯೋಗಾಲಯದಲ್ಲಿ ದಿನೇಶ್ ಕೆಲಸ ಮಾಡುತ್ತಿದ್ದಿರುವಾಗ
ಅವನು ಒಂದು ವಿಚಿತ್ರ ದ್ವೇಷದಿಂದಗೆ ತನ್ನ ಯೋಜನೆಯಲ್ಲಿ ನಿಲ್ಲಿಸಬೇಕಾದ ಪರಿಸ್ಥಿತಿ ಬಂದಿತ್ತು. ಈ ದೋಷವನ್ನು ಸರಿಪಡಿಸಲು ಅವನಿಗಿದ್ದ ಸಂಪನ್ಮೂಲಗಳು ಸಾಲುತ್ತಿರಲಿಲ್ಲ. ಆ ಸಮಯದಲ್ಲಿ ವಿದ್ಯಾ ಎಲ್ಲ ಸ್ನೇಹಿತರ ಕಣ್ಣುಗಳನ್ನು ತಪ್ಪಿಸಿ ದಿನೇಶನ ಹತ್ತಿರ ಬಂದಳು. ಏನಾಗಿದೆ ಎಂದು ಕೇಳಿದಳು. ದಿನೇಶ್ ಅವಳನ್ನು ನೋಡಿ ಆಶ್ಚರ್ಯಪಟ್ಟ. ಏನೂ ಇಲ್ಲ ಎಂದು ಸುಳ್ಳು ಹೇಳಲು ಪ್ರಯತ್ನಿಸಿದ. ಆದರೆ ಅವಳು, ನನಗೆ ಗೊತ್ತು ದಿನೇಶ್, ಈ ಯಂತ್ರದಲ್ಲಿ ನೀನು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗೆ ಭಾಗವಹಿಸಬೇಕು. ಆದರೆ ಕೆಲವು ದುಬಾರಿ ಬಿಡಿಭಾಗಗಳಿಗೆ ನೀನು ಹಣ ಹೊಂದಿಸಲು ಕಷ್ಟಪಡುತ್ತಿದ್ದೀಯಾ ಎಂದು ನನಗೆ ಗೊತ್ತು ಎಂದಳು. ದಿನೇಶ್ ಅವಳನ್ನು ಅಚ್ಚರಿಯಿಂದ ನೋಡಿದ. ನಿನಗೆ ಹೇಗೆ ಗೊತ್ತು ಎಂದು ಕೇಳಿದ. ವಿದ್ಯಾ ಮಂದಹಾಸದಿಂದ, ಇದೇ ಕಾಲೇಜಿನಲ್ಲಿ ಓದುತ್ತಿರುವ ನನ್ನ ಸಹೋದರಿಯು ಇದೇ ವಿಷಯದ ಮೇಲೆ ಕೆಲಸ ಮಾಡುತ್ತಿದ್ದಳು. ಆದರೆ ಅವಳು ಅರ್ಧಕ್ಕೆ ನಿಲ್ಲಿಸಿಬಿಟ್ಟಿದ್ದಳು. ಈಗ ನಾನು ನಿನ್ನನ್ನು ಸಹಾಯ ಮಾಡಬೇಕು ಅಂದುಕೊಂಡಿದ್ದೇನೆ ಎಂದಳು. ವಿದ್ಯಾ ತನ್ನ ಜೇಬಿನಿಂದ ಒಂದು ಚೆಕ್ ಬುಕ್ ತೆಗೆದು ಅಲ್ಲಿ ದೊಡ್ಡ ಮೊತ್ತವನ್ನು ಬರೆದು ದಿನೇಶನ ಕೈಗೆ ಕೊಟ್ಟಳು. ದಿನೇಶ್ ಅದನ್ನು ತೆಗೆದುಕೊಳ್ಳಲು ನಿರಾಕರಿಸಿದ. ನಾನು ಭಿಕ್ಷೆ ಕೇಳುತ್ತಿಲ್ಲ ಎಂದನು. ಆಗ ವಿದ್ಯಾ, ಇದು ಭಿಕ್ಷೆಯಲ್ಲ, ಇದು ನನ್ನ ಸಹಾಯದೊಂದು ಪ್ರಯತ್ನ. ನೀನು ಯಂತ್ರವನ್ನು ಪೂರ್ಣಗೊಳಿಸಿದ ನಂತರ ಈ ಹಣವನ್ನು ನನಗೆ ವಾಪಸ್ ನೀಡಬಹುದು ಎಂದಳು. ದಿನೇಶನ ಮನಸ್ಸಿನಲ್ಲಿ ಒಂದು ಹೊಸ ಬೆಳಕು ಮೂಡಿತ್ತು. ಈ ಹೊಸ ಸಂಬಂಧ ಅವನಲ್ಲಿ ಒಂದು ಹೊಸ ಭರವಸೆಯನ್ನು ಹುಟ್ಟಿಸಿತು. ಈ ದಿನ ವಿದ್ಯಾಳ ಸ್ನೇಹದಿಂದ ಅವನ ಬದುಕು ಹೊಸ ತಿರುವನ್ನು ಪಡೆಯಿತು. ವಿದ್ಯಾಳ ಸಹಾಯದಿಂದ ದಿನೇಶನಿಗೆ ತನ್ನ ಯಂತ್ರವನ್ನು ಪೂರ್ಣಗೊಳಿಸಲು ಸಾಧ್ಯವಾಯಿತು. ಅವಳು ಕೇವಲ ಹಣವನ್ನು ನೀಡಿ ಸುಮ್ಮನಾಗಲಿಲ್ಲ. ತನ್ನ ತಂದೆಯ ಕಂಪನಿಯ ತಂತ್ರಜ್ಞಾನ ಸಂಪನ್ಮೂಲಗಳನ್ನು ದಿನೇಶನಿಗೆ ಬಳಸಲು ಅವಕಾಶ ಮಾಡಿಕೊಟ್ಟಿದ್ದಳು. ಇಬ್ಬರು ರಾತ್ರಿ ಹಗಲು ಎನ್ನದೆ ಕೆಲಸ ಮಾಡಿದಳು. ವಿದ್ಯಾ ವಿಜ್ಞಾನದಲ್ಲಿ ದಿನೇಶ್ನಷ್ಟೇ ಪ್ರತಿಭಾವಂತಳಾಗಿದ್ದರಿಂದ ಅವಳು ಅವನಿಗೆ ಅನೇಕ ಸಲಹೆಗಳನ್ನು ನೀಡಿದಳು. ಅವಳ ತೀಕ್ಷ್ಣ ಮನಸ್ಸು, ಸೃಜನಾತ್ಮಕ ಯೋಚನೆಗಳು ದಿನೇಶನ ಯಂತ್ರದ ವಿನ್ಯಾಸವನ್ನು ಇನ್ನಷ್ಟು ಸುಧಾರಿಸಿದವು. ಅವರ ಈ ಸಹಭಾಗಿತ್ವವು ಇಡೀ ಕಾಲೇಜಿಗೆ ಅಚ್ಚರಿ ಮೂಡಿಸಿತು. ವಿದ್ಯಾಳ ಸ್ನೇಹಿತರ ಗುಂಪು ಇದನ್ನು ನೋಡಿ ಅಸೂಯೆ ಪಟ್ಟುಕೊಂಡಿತು. ಅವರು ವಿದ್ಯಾಳನ್ನು, ಯಾಕೆ ಆ ಹಳ್ಳಿಕಾರನೊಂದಿಗೆ ಸಮಯ ವ್ಯರ್ಥ ಮಾಡುತ್ತಿದ್ದೀಯಾ ಎಂದು ಕೇಳಿದರು. ಆದರೆ ವಿದ್ಯಾ ಅದಕ್ಕೆ ಕಿವಿಗೊಡಲಿಲ್ಲ. ಅವಳಿಗೆ ದಿನೇಶ್ ಕೇವಲ ಒಬ್ಬ ಬಡ ವಿದ್ಯಾರ್ಥಿಯಾಗಿ ಕಾಣಿಸಲಿಲ್ಲ. ಅವನಲ್ಲಿ ಅಡಗಿದ ಅಪಾರ ಪ್ರತಿಭೆ, ಕನಸುಗಳು ಅವಳಿಗೆ ಕಾಣಿಸಿತು. ದಿನೇಶನ ಪರಿಶ್ರಮ, ಪ್ರಾಮಾಣಿಕತೆ ಅವಳ ಮನಸ್ಸನ್ನು ಗೆದ್ದಿತು. ಇಬ್ಬರು ಒಟ್ಟಾಗಿ ಕೆಲಸ ಮಾಡುವಾಗ ಅವರ ನಡುವೆ ಒಂದು ಅದ್ಭುತ ಸ್ನೇಹ ಬೆಳೆಯಿತು. ಅವರ ಕಷ್ಟಗಳು, ಕನಸುಗಳು, ಭವಿಷ್ಯದ ಬಗ್ಗೆ ಮಾತನಾಡಿ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ದರು. ಅಂತಾರಾಷ್ಟ್ರೀಯ ವಿಜ್ಞಾನ ಒಲಿಂಪಿಯಾಡ್ ಸ್ಪರ್ಧೆಯ ದಿನ ಹತ್ತಿರ ಬಂದಿತ್ತು. ದಿನೇಶ್ ಮತ್ತು ವಿದ್ಯಾ ತಮ್ಮ ಯಂತ್ರವನ್ನು ಪ್ರದರ್ಶಿಸಲು ಸಿದ್ಧರಾಗಿದ್ದರು. ವಿಶ್ವದ ಅನೇಕ ದೇಶಗಳಿಂದ ಸ್ಪರ್ಧಾಳುಗಳು ಬಂದಿದ್ದರು. ಈ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ಕಂಪನಿಯಲ್ಲಿ ಉನ್ನತ ಹುದ್ದೆ ಸಿಗುತ್ತಿತ್ತು. ದಿನೇಶ್ ಮತ್ತು ವಿದ್ಯಾ ತಮ್ಮ ಯಂತ್ರದ ಬಗ್ಗೆ ಪ್ರಸ್ತುತಪಡಿಸಿದರು. ಅವರ ವಿಶಿಷ್ಟ ವಿನ್ಯಾಸ, ಅದರ ಅಸಾಧಾರಣ ಕಾರ್ಯಕ್ಷಮತೆ ಜಡ್ಜ್ಗಳಿಗೆ ಆಶ್ಚರ್ಯವನ್ನುಂಟು ಮಾಡಿತು. ಯಂತ್ರವು ಒಂದು ಹೊಸ ತಂತ್ರಜ್ಞಾನವನ್ನು ಆವಿಷ್ಕರಿಸಿತು. ಇದು ಜಗತ್ತಿಗೆ ಪರಿಸರ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ಈ ಆವಿಷ್ಕಾರವನ್ನು ಇಡೀ ಜಗತ್ತು ಬೆರಗುಗಣ್ಣಿನಿಂದ ನೋಡಿತು. ಫಲಿತಾಂಶ ಪ್ರಕಟವಾಗುವ ಸಮಯ ಬಂದಾಗ ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದರು. ಪ್ರಥಮ ಬಹುಮಾನದಿಂದ ದಿನೇಶ್, ವಿದ್ಯಾ ಅವರ ಹೆಸರನ್ನು ಘೋಷಿಸಲಾಯಿತು. ಇಡೀ ಕಾಲೇಜು ಸಂತೋಷದಿಂದ ಅವರನ್ನು ಅಭಿನಂದಿಸಿತು. ವಿದ್ಯಾಳ ಸ್ನೇಹಿತರು ತಲೆತಗ್ಗಿಸಿ ನಿಂತರು. ಆ ಕ್ಷಣದಲ್ಲಿ ದಿನೇಶನಿಗೆ ಅವಮಾನಗಳ ನೋವು ಮಾಯವಾಗಿತ್ತು. ಅವನು ನೋಡಿದ್ದು ಕೇವಲ ಗೆಲುವಿನ, ಸ್ನೇಹದ ಸಂಕೇತವನ್ನು. ಈ ಗೆಲುವು ಅವನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ತೆರೆಯಿತು. ಆದರೆ ಈ ಗೆಲುವಿನ ಹಿಂದೆ ಇನ್ನೂ ಒಂದು ದೊಡ್ಡ ಅನಿರೀಕ್ಷಿತ ತಿರುವು ಕಾಯುತ್ತಿತ್ತು. ಒಲಿಂಪಿಯಾಡ್ ಸ್ಪರ್ಧೆಯಲ್ಲಿ ಗೆದ್ದ ನಂತರ ದಿನೇಶ್ ಮತ್ತು ವಿದ್ಯಾ ಇಬ್ಬರು ವಿಶ್ವಮಟ್ಟದಲ್ಲಿ ಪ್ರಸಿದ್ಧರಾಗಿದ್ದರು. ಅವರಿಗೆ ದೊಡ್ಡ ದೊಡ್ಡ ಕಂಪನಿಗಳಿಂದ ಉದ್ಯೋಗದ ಆಫರ್ಗಳು ಬರಲು ಪ್ರಾರಂಭಿಸಿದವು. ಆದರೆ ದಿನೇಶ್ ತನ್ನ ಗೆಲುವಿನ ಹಿಂದೆ ವಿದ್ಯಾಳ ಸಹಾಯ ಎಷ್ಟಿದೆ ಎಂಬುದನ್ನು ಇಂದಿಗೂ ಮರೆಯಲಿಲ್ಲ. ಅವಳಿಗೆ ಕೃತಜ್ಞತೆಯನ್ನು ಹೇಳಲು ತನ್ನ ಹಳ್ಳಿಯಿಂದ ಅವಳಿಗೆ ಒಂದು ಸಣ್ಣ ಉಡುಗೊರೆಯನ್ನು ತಂದಿದ್ದ. ಹಳ್ಳಿಯಲ್ಲಿ ತಯಾರಿಸಿದ ಹ್ಯಾಂಡ್ಲೂಮ್ ಸೀರೆ ಮತ್ತು ಕೆಲವು ಸಾಂಪ್ರದಾಯಿಕ ಕರಕುಶಲ ವಸ್ತುಗಳು. ಒಂದು ದಿನ ವಿದ್ಯಾಳ ತಂದೆ ಶ್ರೀ ಮಹಾದೇವ್ ಪ್ರಸಾದ್ ದಿನೇಶ್ನನ್ನು ತಮ್ಮ ಕಚೇರಿಗೆ ಕರೆಸಿದರು. ದಿನೇಶ್ ಗಾಬರಿಯಾದ. ಏನಾಗುತ್ತಿದೆ ಎಂದು ಅವನಿಗೆ ಅರ್ಥವಾಗಲಿಲ್ಲ. ಶ್ರೀ ಮಹಾದೇವ್ ಪ್ರಸಾದ್ ಮುಂಬೈನ ಅತ್ಯಂತ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದರು. ದಿನೇಶ್ ಅವರನ್ನು ನೋಡುತ್ತಿದ್ದಂತೆ ತನ್ನ ಬಡತನವನ್ನು, ಅವಮಾನಗಳನ್ನು ಮತ್ತೆ ನೆನಪಿಸಿಕೊಂಡು ಸ್ವಲ್ಪ ಭಯಬಿತ್ತಿಕೊಂಡಿದ್ದ. ಆದರೆ ಅವರು ಕಚೇರಿಗೆ ಕಾಲಿಟ್ಟಾಗ ಅವರ ಮಾತುಗಳು ದಿನೇಶ್ನನ್ನು ಆಶ್ಚರ್ಯಗೊಳಿಸಿದವು. ಶ್ರೀ ಮಹಾದೇವ್ ಪ್ರಸಾದ್, ನೋಡು ದಿನೇಶ್, ನಾನು ನಿನ್ನ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡಿದ್ದೇನೆ. ನೀನು ನನ್ನ ಮಗಳನ್ನು ಗೆಲುವಿನ ಹಾದಿಯಲ್ಲಿ ನಡೆಸಿದ್ದೀಯಾ. ಅವಳು ನಿನ್ನಂಥ ಒಬ್ಬ ಒಳ್ಳೆಯ ಸ್ನೇಹಿತನ ಪಡೆದಿದ್ದಾಳೆ. ಅದಕ್ಕೆ ನಾನು ತುಂಬ ಸಂತೋಷಪಟ್ಟಿದ್ದೇನೆ. ನೀನು ಪ್ರತಿಭೆ, ಪ್ರಾಮಾಣಿಕತೆ ನನಗೆ ಬಹಳ ಇಷ್ಟವಾಗಿದೆ. ಹಾಗಾಗಿ ನಾನು ನಿನ್ನನ್ನು ನಮ್ಮ ಕಂಪನಿಯ ಹೊಸ ಯೋಜನೆಯ ಮುಖ್ಯಸ್ಥನನ್ನಾಗಿ ಮಾಡಬೇಕೆಂದು ನಿರ್ಧರಿಸಿದ್ದೇನೆ ಎಂದರು.
ದಿನೇಶ್ ಆಶ್ಚರ್ಯದಿಂದ ಅವರ ಕಡೆ ನೋಡಿದ. ಸರ್, ನಾನು ಇನ್ನೂ ಚಿಕ್ಕವನು. ನನ್ನಂತಹ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಗೆ ಇಂತಹ ದೊಡ್ಡ ಜವಾಬ್ದಾರಿ ಹೇಗೆ ಕೊಡಲು ಸಾಧ್ಯ ಎಂದು ಕೇಳಿದ. ಶ್ರೀ ಮಹಾದೇವ್ ಪ್ರಸಾದ್ ಮಂದಹಾಸದಿಂದ, ಪ್ರತಿಭೆ ಮತ್ತು ಪ್ರಾಮಾಣಿಕತೆಗೆ ವಯಸ್ಸು ಅಡ್ಡಿಯಲ್ಲ. ನೀನು ನನ್ನ ಕಂಪನಿಯ ಯಶಸ್ಸಿಗೆ ಒಂದು ಹೊಸ ತಿರುವು ನೀಡಬಲ್ಲೆ ಎಂದು ನನಗೆ ಭರವಸೆ ಇದೆ. ಇದೇ ಸಮಯದಲ್ಲಿ ನನ್ನ ಮಗಳಿಗೆ ನಿನ್ನ ಮೇಲೆ ಒಳ್ಳೆಯ ಭಾವನೆ ಇದೆ. ಅವಳು ನಿನ್ನೊಂದಿಗೆ ಜೊತೆಯಾಗಿ ಕೆಲಸ ಮಾಡಲು ಇಷ್ಟಪಡುತ್ತಿದ್ದಾಳೆ. ನೀವು ಇಬ್ಬರು ಒಟ್ಟಾಗಿ ಕೆಲಸ ಮಾಡಿ ಹೊಸ ತಂತ್ರಜ್ಞಾನವನ್ನು ಜಗತ್ತಿಗೆ ತರಬೇಕು ಎಂಬುದು ನನ್ನ ಆಸೆ ಎಂದು ಹೇಳಿದರು. ದಿನೇಶನಿಗೆ ಅನಿರೀಕ್ಷಿತ ತಿರುವು ದೊರಕಿದಂತಾಗಿತ್ತು. ವಿದ್ಯೆ ಕೇವಲ ಅವನಿಗೆ ಸಹಾಯ ಮಾಡಲಿಲ್ಲ, ಆದರೆ ಅವನ ಜೀವನವನ್ನು ಬದಲಾಯಿಸಿದಳು. ಈ ಘಟನೆಗಳು ಅವನಿಗೆ ಕೇವಲ ವೃತ್ತಿ ಜೀವನದ ಯಶಸ್ಸನ್ನು ಮಾತ್ರ ನೀಡಲಿಲ್ಲ, ಬದಲಿಗೆ ಅವನ ಬಡತನದ ಬಗ್ಗೆ, ಅವನನ್ನು ಅವಮಾನಿಸಿದವರ ಬಗ್ಗೆ, ಸ್ನೇಹದ ನಿಜವಾದ ಅರ್ಥದ ಬಗ್ಗೆ ಇನ್ನಷ್ಟು ಆಳವಾದ ಜ್ಞಾನವನ್ನು ನೀಡಿದವು. ಆದರೆ ಈ ಕಥೆಯಲ್ಲಿ ಇನ್ನೂ ಒಂದು ದೊಡ್ಡ ಸತ್ಯವಿದೆ. ಇದು ಕೇವಲ ಕಥೆಯ ಆರಂಭ. ದಿನೇಶ್ ಶ್ರೀ ಮಹಾದೇವ್ ಪ್ರಸಾದರ ಕಂಪನಿಯಲ್ಲಿ ಉನ್ನತ ಸ್ಥಾನ ಪಡೆದ ನಂತರ ವಿದ್ಯಾ ಮತ್ತು ದಿನೇಶ್ ಒಟ್ಟಾಗಿ ಹೊಸ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿಕೊಂಡಿದ್ದರು. ಇಬ್ಬರು ಆತ್ಮೀಯ ಸ್ನೇಹಿತರಾಗಿ ಕೆಲಸ ಮಾಡುತ್ತಿದ್ದರು. ಅವರ ನಡುವೆ ಗೌರವ, ಸ್ನೇಹ ಇನ್ನಷ್ಟು ಗಟ್ಟಿಯಾಗಿತ್ತು. ದಿನೇಶ್ ತನ್ನ ಬಡತನ ಮತ್ತು ಅವಮಾನದ ಕಥೆಯನ್ನು ಮರೆತಿದ್ದ. ಅವನನ್ನು ಗೇಲಿ ಮಾಡಿದ ಸಹಪಾಠಿಗಳು ಈಗ ಅವನನ್ನು ನೋಡಿದಾಗ ತಲೆ ತಗ್ಗಿಸುತ್ತಿದ್ದರು. ಒಂದು ದಿನ ವಿದ್ಯಾ ತನ್ನ ತಂದೆಯ ಹಳೆ ಕಚೇರಿ ಕಡತಗಳನ್ನು ಪರಿಶೀಲಿಸುತ್ತಿರುವಾಗ ಒಂದು ವಿಚಿತ್ರ ಕಡತ ಅವಳ ಕೈಗೆ ಸಿಕ್ಕಿತು. ಅದು ದಿನೇಶನ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದ ಕಡತವಾಗಿತ್ತು. ಆ ಕಡತದಲ್ಲಿ ದಿನೇಶ್ ಆಯ್ಕೆಯಾಗಿದ್ದ. ವಿದ್ಯಾರ್ಥಿ ವೇತನ ಕೇವಲ ಪ್ರತಿಭಾವಂತರನ್ನು ಆಯ್ಕೆ ಮಾಡುವ ಒಂದು ಸ್ಪರ್ಧೆ ಇರಲಿಲ್ಲ, ಬದಲಿಗೆ ಶ್ರೀ ಮಹಾದೇವ್ ಪ್ರಸಾದ್ ತಾವೇ ರಹಸ್ಯವಾಗಿ ಪ್ರಾರಂಭಿಸಿದ ಒಂದು ಯೋಜನೆ ಅದು. ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ತಮ್ಮ ಕಂಪನಿಯಲ್ಲಿ ಅವಕಾಶ ನೀಡಲು ಅವರು ಈ ಸ್ಪರ್ಧೆಯನ್ನು ನಡೆಸಿಕೊಂಡಿದ್ದರು. ಇದೆಲ್ಲ ದಿನೇಶನಿಗೆ ತಿಳಿಯದ ವಿಷಯ. ಈ ರಹಸ್ಯದ ಹಿಂದಿನ ಸತ್ಯ ತಿಳಿದಾಗ ವಿದ್ಯಾ ಆಶ್ಚರ್ಯಗೊಂಡಿದ್ದಳು. ಅವಳು ತನ್ನ ತಂದೆಯನ್ನು ಕೇಳಿದಾಗ ಅವರು ಹೀಗೆಂದರು, ನಾನು ನಿನ್ನ ಸ್ನೇಹಿತನನ್ನು, ಅವನ ನಿಜವಾದ ಪ್ರತಿಭೆಯನ್ನು ಗುರುತಿಸಿದ್ದೆ. ಆದರೆ ಆತನನ್ನು ನೇರವಾಗಿ ಕರೆದು ಕೆಲಸಕ್ಕೆ ಸೇರಿಸಿಕೊಂಡಿದ್ದರೆ ಆತ ತನ್ನ ಯಶಸ್ಸಿಗೆ ತಾನು ಕಾರಣನೆಂದು ಭಾವಿಸುತ್ತಿರಲಿಲ್ಲ. ತನ್ನ ಶ್ರಮದಿಂದ ಮೇಲೆ ಬರುವುದು, ಗೆಲ್ಲುವುದು ಮುಖ್ಯ. ಅದಕ್ಕಾಗಿ ಈ ರಹಸ್ಯ ಯೋಜನೆ ಮಾಡಿದೆ. ಈಗ ಆತ ತನ್ನ ಶ್ರಮದಿಂದಲೇ ಯಶಸ್ಸು ಗಳಿಸಿದ್ದಾನೆ. ಅದಕ್ಕೆ ಅವನಿಗೆ ಹೆಮ್ಮೆ ಇರಲಿ. ವಿದ್ಯಾಳ ತಂದೆ ಶ್ರೀ ಮಹಾದೇವ್ ಪ್ರಸಾದರ ಯೋಜನೆ ಇನ್ನಷ್ಟು ಆಳವಾಗಿತ್ತು. ವಿದ್ಯಾ ಆ ಕಡತದಲ್ಲಿ ಮತ್ತೊಂದು ವಿಷಯವನ್ನು ಕಂಡುಕೊಂಡಿದ್ದಳು. ವಿದ್ಯಾಳ ಸ್ನೇಹಿತರು ದಿನೇಶ್ನನ್ನು ಗೇಲಿ ಮಾಡಿದಾಗ ಆ ಬಗ್ಗೆ ಅವಳು ಏನನ್ನೂ ಹೇಳಲಿಲ್ಲ. ಆಗ ವಿದ್ಯಾಳ ತಂದೆ ಅವಳನ್ನು ಕರೆದು, ಬೇರೆಯವರನ್ನು ನೋಡಿ ನಗುವವರ ಜೊತೆ ನೀನಿರಬೇಡ. ನೀನು ಒಬ್ಬ ಮೌಲ್ಯಯುತ ವ್ಯಕ್ತಿಯಾಗಬೇಕು. ನಿನ್ನ ಸುತ್ತ ಇರುವ ಜನರು ಯಾವ ರೀತಿ ನಿನ್ನನ್ನು ಅವಮಾನಿಸುತ್ತಾರೆ ಎಂದು ನಿನ್ನ ಸ್ವಂತ ಕಣ್ಣುಗಳಿಂದ ನೋಡು. ನಂತರ ನಿನ್ನ ಸ್ನೇಹಿತರನ್ನು ಆರಿಸು ಎಂದು ಬುದ್ಧಿ ಹೇಳಿಕೊಟ್ಟಿದ್ದರು. ಈ ರಹಸ್ಯ ತಿಳಿದಾಗ ವಿದ್ಯಾಳ ಕಣ್ಣುಗಳಲ್ಲಿ ನೀರು ಬಂದಿತ್ತು. ತನ್ನ ತಂದೆ ತನ್ನಲ್ಲೂ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಲು ಈ ರಹಸ್ಯ ನಾಟಕ ಮಾಡಿದ್ದರು ಎಂದು ಅವಳಿಗೆ ತಿಳಿದಿತ್ತು. ಇದೇ ಸಮಯದಲ್ಲಿ ದಿನೇಶನಿಗೆ ತಾನು ಯಾವುದೂ ಕಷ್ಟಗಳನ್ನು, ಅವಮಾನಗಳನ್ನು ಎದುರಿಸಬೇಕಾಗಿರಲಿಲ್ಲ. ಆದರೆ ಸ್ವಂತ ಪರಿಶ್ರಮದಿಂದ ಯಶಸ್ಸು ಗಳಿಸುವ ಭಾವನೆ ಮೂಡಲಿ ಎಂದು ಅವರು ಈ ರೀತಿ ಮಾಡಿದ್ದರು. ಈ ಕಥೆಯ ಮೂಲ ಉದ್ದೇಶ ನಿಜವಾದ ಯಶಸ್ಸು ಕೇವಲ ಸಾಧನೆ ಮಾತ್ರ ಅಲ್ಲ, ಅದರ ಹಿಂದೆ ಪ್ರಾಮಾಣಿಕತೆ, ಗೌರವ ಮತ್ತು ಮೌಲ್ಯಗಳು ಇರಬೇಕು ಎಂದು ಹೇಳಿಕೊಟ್ಟಿದ್ದಾರೆ. ನೀವು ನಿಮ್ಮದೇ ಆದ ರೀತಿಯಲ್ಲಿ ಮೇಲೆ ಬರಲು ಪ್ರಯತ್ನಿಸಿದಾಗ ಯಶಸ್ಸು ನಿಮ್ಮನ್ನು ತನ್ನಾಗಿಯೇ ಹುಡುಕಿಕೊಂಡು ಬರುತ್ತದೆ. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಚಾನಲ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.